ಸಾಹಿಲ್ ಅಂಡ್ ಸ್ಯಾಮ್ ಸಮೀರ್ ಯುವರ್ ಬಿಗ್ ಫ್ಯಾನ್ಸ್. ಓ ಥ್ಯಾಂಕ್ ಯು. ನಮ್ ಜೊತೆ ಓದ್ದವ್ರಿ ಟೀಚರ್ ನೋಡಿ, ಸಾಹಿಲ್ KR ಅಂತ ಹೆಸರು ಬರ್ದವ್ ನೋಡಿ. ನನ್ನ ಇಂಗ್ಲಿಷ್ ಮೀಡಿಯಂ ಫ್ರೆಂಡ್ಸ್ ಯಾರು ಬಂದಿಲ್ಲ ನೋಡಿ. ಅವ್ರು ಅಲ್ಲಿಂದ ಬಂದ್ರು ಅಂದ್ರೆ ಎಲ್ಲ ಗಡ 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 ಅಂತಿದ್ವಿ. ಫೇಲ್ ಆದ್ರೂ ಲೈಫ್ ಇದೆ, ಪಾಸ್ ಆದ್ರೂ ಲೈಫ್ ಇದೆ. ಟೀಚರ್ಸ್ ಹೊಡೆದ್ರೆ ಹೊಡ್ಸ್ಕೊಳ್ಳಿ. ತುಂಬಾನೇ ಗಲಾಟೆ. Okay, let's go. What is the form? Hi, so welcome back to my new vlog. Guys, ಇವತ್ತಿನ vlog ಟೈಟಲ್ ತಮ್ಮಲ್ಲಿ ನೋಡಿದ್ದೀರಾ. ನಾವು ಗಾಡಿ ಎತ್ಕೊಂಡು ನಮ್ಮ ಅಪ್ಪ ಓಡಿಸ್ತವ್ರು ನೋಡಿ. ನಾವು ಗಾಡಿ ಎತ್ಕೊಂಡು ಹೋಗ್ತಾ ಇದೀವಿ ಈಗ. ಇವತ್ತು ನಮ್ಮ ಅಪ್ಪನೇ ಕಾರ್ ಓಡಿಸೋದು ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಚಿಲ್ ಮಾಡ್ತೀನಿ ಇವತ್ತು. ಎನಿವೇಸ್ ನಾನು ಯಾವಾಗೂ ಚಿಲ್ಲೇ ಮಾಡೋದು ಇಲ್ಲಿ. ಬನ್ನಿ, ಸ್ಕೂಲ್ ಮಕ್ಕಳು ಹೋಗ್ಬಿಡ್ತಾರೆ ಅಂತೇಳಿ ನಮ್ಮ ಅಪ್ಪಂಗೆ ಸಾರಿ ಅಂತೇಳಿ ಇವಾಗ ಹೋಗ್ಬೇಕಾದ್ರೆ ಸಾಯಿಲ್ ಓಡಿಸ್ಲಿ, ಬರ್ತಾ ಬೇಕಾದ್ರೆ ನಾವು ಅಪ್ಪ ಓಡಿಸ್ಲಿ ಅಂತ ಡಿಸೈಡ್ ಮಾಡಿದ್ವಿ. ತುಂಬ ಬೇಗ ಹೋಗ್ಬೇಕು, ನಾವು ಆದಷ್ಟು ಬೇಗ ಹೋಗ್ಬೇಕು. ಗೈಸ್, ನಾವು ಸ್ಕೋಡಾನ ಮಾರ್ತಾ ಇದೀವಲ್ಲ, ಕೋಡಿ ಬೋಡಿನ, ಅದು ಟುಮ್ಗೆ ಮಾರು ಅಂತ ಹೇಳ್ತಾವ್ ನೀವು. ಗಾಡಿ ಹಂಗೆ ಮಾಡಿದ್ ನೀನು. ಗೈಸ್, ಸೊ ಫಸ್ಟ್ ಸ್ವೀಟ್ ಎತ್ಕೋಬೇಕು. ಸ್ವೀಟ್ ಇಲ್ಲಿ ನಾವು ಒಂದ್ ಕಡೆ ಆರ್ಡರ್ ಮಾಡಿದೀವಿ, ಲಡ್ಡು ಎಲ್ರಿಗೂ. ಬನ್ನಿ ಅದನ್ನ ತೊಗೊಂಡೋಗೋಣ. ಸೊ ನಾನು ಬುಕ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ. ನಮ್ಮ ಸರ್ಗೆ ಫೋನ್ ಮಾಡಿದೆ, ನಮ್ಮ ಟೀಚರ್ಗೆ. ಅವ್ರು ಇನ್ನೇನು ಸ್ಕೂಲ್ ಮುಗ್ದೋಗ್ತಿದೆ ಫೆಬ್ರವರಿಲಿ. ಸೊ ಬುಕ್ಸ್ ಕೊಟ್ಟು ಪಾಯಿಂಟ್ ಇಲ್ಲ, ನೀನೇನಾದ್ರು ಬೇರೆ ತಿನ್ನಕ್ಕೆ ಏನಾದ್ರು ಕೊಟ್ಬಿಡಪ್ಪ ಅಂದ್ರು. ಸರಿ ಸರ್ ಆಯ್ತು. ಇವತ್ತಿಗೂ ತಿನ್ನೋದು ನಾನು 2 ಹೊತ್ತು ಊಟ, ಅದು ಇಷ್ಟಿಟ್ಟೆ ತಿನ್ನೋದು, ಏನು ಇಷ್ಟಿಟ್ಟು ತಿನ್ನಲ್ಲ ನಾನು. ರೈಟ್, ಸರಿ ಸರ್ ಆಯ್ತು ಅಂತ ಹೇಳಿ ಲಡ್ಡು ಮತ್ತೆ ಪೆನ್ಸ್ ತಗೊಳ್ತಾ ಇದೀವಿ. ಮಗ ಪೆನ್ಸ್ ರೆಡಿನಾ? ನಮ್ಮ ಟುಮ್ ಓದಿದ ಸ್ಕೂಲು, ನಾನು ಓದಿದ ಸ್ಕೂಲು, ನಮ್ಮ ಅಕ್ಕ ಓದಿದ ಸ್ಕೂಲು, ನಮ್ಮ ಹೈಸ್ಕೂಲ್ ಎಲ್ಲ ಆ ಸ್ಕೂಲಲ್ಲೇ ಮುಗಿದಿದ್ದು. 8th 9th 10th. ನೋಡಿ ಲಡ್ಡುಗಳು ಪ್ಯಾಕ್ ಆಗ್ತಿದ್ದಾವೆ. ಅಯ್ಯೋ, ನೀವು ಪ್ಯಾಕ್ ಮಾಡಿದ್ದೀರಾ ಅನ್ಕೊಂಡ್ಬಿಡೋಣ. ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀರ. ಲಡ್ಡು ಸ್ಮೂತ್ ಇತ್ತಲ್ಲ, ಸ್ವಲ್ಪ ಡ್ರೈ ಎಲ್ಲ ತೆಗೆದುಬಿಡ್ತೀರಾ. ಒಂದು ಡಬ್ಬ ಹಾಕಿ ಇಷ್ಟೊತ್ತು ತಗೊಂಡ. ಇಲ್ಲಿ ನೋಡಲಿ, ತೋರಿಸ್ತೀನಿ. 2 ಡಬ್ಬ ಹಾಕಿದ್ದೀನಿ ಆಲ್ರೆಡಿ. ನೀನು 1 ಡಬ್ಬ ಹಾಕಿದ್ಯಾ ಮಗ? ನಾನು 4 ಹಾಕಿದ್ದೀನೋ. ಬಾಕ್ಸ್ ಪ್ಯಾಕ್ ಮಾಡ್ತಾರೆ. 22 ಬಾಕ್ಸಲ್ಲಿ ಸ್ವೀಟ್ ಇದೆ. ನಂಗೆ ಇದು ಇಷ್ಟ ಆಯ್ತು, ತೊಗೊಂಡು ಹೋಗೋಣ. ಇಷ್ಟು ಫುಲ್ಲು ಅಂದ್ಕೊಂಡಿದ್ದೀನಿ, ನೋಡೋಣ. ಹಾಂ, ಬೇಡವಾ? 20 ಬೇಡವಾ? ಸ್ವೀಟ್ ಆದ್ಮೇಲೆ ಖಾರ ತಿನ್ಬೇಕಲ್ಲ ಮಕ್ಕಳು. ಪೆನ್ ಇಸ್ಕೊಂಬರೋಣ ಬೇಗ. ಬ್ಯಾಗ್ ಫುಲ್ ಆಫ್ ಪೆನ್ಸ್ ತಗೊಂಡು, ಸ್ವೀಟ್ಸ್ ತಗೊಂಡು ಫೈನಲಿ ಈಗ ಸ್ಕೂಲ್ ಕಡೆ ಹೊರಟಿದ್ದೀವಿ. ಲೆಟ್ಸ್ ಗೋ. ಊಟ ಟೈಮ್ಗೆ ಹೋಗ್ಬೇಕಿತ್ತು, ಬಟ್ ಈಗ ನಾವು ಸ್ಕೂಲ್ ಬಿಡೋ ಟೈಮ್ಗೆ ಹೋಗ್ತಾ ಇದ್ದೀವಿ. ಇಟ್ಸ್ ಓಕೆ. ಸ್ಕೂಲ್ ಓದ್ಬೇಕಾದ್ರೆ ನಾನು ಬೇರೆ ಸ್ಕೂಲಲ್ಲಿ ಇದ್ದೆ, ನಾನು ಆ ಸ್ಕೂಲಲ್ಲಿ ಓದ್ಬೇಕಾದ್ರೆ ಟುಮ್ ಬೇರೆ ಸ್ಕೂಲಲ್ಲಿ ಇದ್ದ. ಸೊ ಡಿಫ್ರೆಂಟ್ ಸ್ಟೋರಿ. ಗೈಸ್, ಫೈನಲಿ ರೀಚ್ ಆಗಿದ್ದೀವಿ. ಇಲ್ಲಿ ನಮ್ಮ ಸ್ಕೂಲ್ ವಾಶ್ರೂಮ್ ತೋರಿಸ್ತೀನಿ ಬನ್ನಿ. ಇವಾಗ ಫುಲ್ ಡೆವಲಪ್ ಆಗಿದೆ, ಮುಂಚೆ ಹಿಂಗಿರಲಿಲ್ಲ ನೋಡಿ. ಇದೆ ನಮ್ಮ ಸ್ಕೂಲ್ ವಾಶ್ರೂಮ್. ಅವಾಗ ಇನ್ನೂ ಈಗ ಡೆವಲಪ್ ಆಗಿದೆ ಹೇಳ್ಬೇಕಂದ್ರೆ. ಅವಾಗ ತುಂಬ ವರ್ಸ್ಟ್ ಕಂಡೀಷನಲ್ಲಿತ್ತು. ಗೈಸ್, ಟೈಮ್ ಇಲ್ಲ ನಮ್ಮ ಹತ್ರ, ಬೇಗ ಹೋಗ್ಬೇಕು. ಬನ್ನಿ. ಯೂನಿಫಾರ್ಮ್ ಚೇಂಜ್ ಆಗ್ಬಿಟ್ಟಿದ್ಯಾ? ಇವರೆಲ್ಲ ನನ್ನ ಕ್ಲಾಸ್ ಅಂದರೆ ನಮ್ಮ ಜೊತೆ ಓದ್ದವ್ರೆ, ಬಟ್ ಕನ್ನಡ ಮೀಡಿಯಮ್, ನಾವು ಇಂಗ್ಲೀಷ್ ಮೀಡಿಯಮ್. ನನ್ನ ಇಂಗ್ಲೀಷ್ ಮೀಡಿಯಂ ಫ್ರೆಂಡ್ಸ್ ಯಾರು ಬಂದಿಲ್ಲ ನೋಡಿ. ಫಸ್ಟ್ ನೀವು ತಗೊಳ್ಳಿ. ಹಾಯ್ ಹಾಯ್ ಹಾಯ್. ಸದ್ಯ ಬ್ಯಾಗಲ್ಲ ಎಲ್ಲ. ವೆಲ್ಕಮ್. ಪೆನ್ ಕೊಡ್ರ ಇವ್ರಿಗೆ? ನನಗೆ ಗೊತ್ತಿಲ್ಲ, ಪೆನ್ ತಂದ್ಬಿಟ್ಟೆ ಇವ್ರಿಗೆ. ಕೊಡ್ಲ ಇವ್ರಿಗೆ ಪೆನ್ನು? ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಪೆನ್ ಕೊಡ್ತಾ ಇದೀವಿ ನೋಡಿ ನಾವು. ಬರ್ಲ ತೋಳಿ. ನಾವು ಇದೇ ಸ್ಕೂಲ್ ಓದಿದ್ದು. ಹಾಯ್ ಹಾಯ್. ಆರಾಮ್. ಥ್ಯಾಂಕ್ ಯು. ನಮಸ್ಕಾರ. ಹಾಯ್. ಚೆನ್ನಾಗಿ ಓದ್ಬೇಕು, ಟೀಚರ್ಸ್ ರೆಸ್ಪೆಕ್ಟ್ ಮಾಡಬೇಕು, ಆಯ್ತಾ? ಟೀಚರ್ಸ್ ಹೇಳಿದ ಮಾತು ಕೇಳಬೇಕು. ಇವರೆಲ್ಲ ಎಷ್ಟು ಉಳಿಸಿದ್ರು ಗೊತ್ತಾ ಟೀಚರ್ಸ್ಗೆ? ಎಷ್ಟು ನಮ್ಮ ಬ್ಯಾಚ್ ಅಲ್ಲಿ ಇವನಂತ ಸ್ಟೂಡೆಂಟ್, ಇವನು ಮತ್ತೆ ಇವ್ರಿಬ್ರಂತ ಸ್ಟೂಡೆಂಟ್ ಯಾರಿಲ್ಲ. ಇನ್ನೊಬ್ಬ ಇದ್ದ, ಅವನಿಲ್ಲ ಈಗ. ಹೌದಾ? ಕೊಡು. ಟೀಚರ್ಸ್ಗೆಲ್ಲ ರೆಸ್ಪೆಕ್ಟ್ ಮಾಡ್ಬೇಕು, ಆಯ್ತಾ? ಅವ್ರು ಹೇಳಿದ ಮಾತು ಕೇಳಬೇಕು. ಬೇಸ್ ಇಲ್ಲಿ ನೋಡಿ, ನಮ್ಮ ಜೊತೆ ಓದ್ದವ್ರು. ಹಾಯ್, ಚೆನ್ನಾಗಿದ್ದೀರಾ? ಬೇಸ್ ನಮ್ಮ ಜೊತೆ ಓದ್ದವ್ರಿ ಟೀಚರ್ ನೋಡಿ. ತಗೊಳ್ಳಿ, ಫಸ್ಟ್ ನೀವು ತಗೊಳ್ಳಿ. ವೆಲ್ಕಮ್. ಈ ಏಜಲ್ಲಿ ಇನ್ನೂ ಬಂದಿರಲಿಲ್ಲ. ನಾನು ಬಂದಿದ್ದು 9th ಈ ಸ್ಕೂಲು. 9th 10th ಇಲ್ಲಿ ಓದಿದ್ದು ನಾನು ಗೌರ್ಮೆಂಟ್ ಸ್ಕೂಲಲ್ಲಿ, ಬಟ್ ಇಂಗ್ಲೀಷ್ ಮೀಡಿಯಮು.
ಮತ್ತೆ ನಮಗ್ ತಿನ್ಸ್ಬಿಟ್ಟ ನಾವ್ ಒಬ್ನೇ ತಿಂದಿಲ್ಲ ಅಂತ ಹೇಳಕ್ಕೆ ಈ ಮೆಟ್ಲು ಮಗ ಈ ಮೆಟ್ಲು ಮೇಲೆ ಓಡ್ತಾ ಇದ್ವಿ ಹೊಡ್ದಿರೋದು ಒದೆ ತಿಂದಿರೋದು ಎಲ್ಲ ಇದೆ ಮುಂದೆಲ್ಲ ತಿರ್ಸಿ ಹೊಡೆದವ್ರು ನಮ್ಗೆ. ನಮ್ಮ ಸ್ಪೋರ್ಟ್ಸ್ ಟೀಚರ್ ಒಬ್ರಿದ್ರು ಅವ್ರದ್ದು ಅದು ಕ್ಲಾಸು ಅವ್ರು ಅಲ್ಲಿಂದ ಬಂದ್ರು ಅಂದ್ರೆ ಎಲ್ಲ ಗಡ 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 ಅಂತಿದ್ವಿ. ನೀವು ಆಮೇಲೆ ಸಾಯಿಲ್ ನಾನು ಹೊಡೆದಿದ್ದೆನಲ್ಲ ಇದೇ ಕ್ಲಾಸಲ್ಲಿ ಸುಬದ್ದಿ ಬನ್ನಿ ತೋರಿಸ್ತೀನಿ. ಸಾಯಿಲ್ ಅಲ್ಲಿ ನೋಡಿ ಸಿಲ್ ಅಂತ ಬರ್ದು ಹಂಗೆಲ್ಲ ಮಾಡಬೇಡಿ ಯಾರೋನು. ಇಲ್ಲ ನೀವು ಸಾಯಿಕೆ ಎಷ್ಟು ವರ್ಷ ಆಗಿತ್ತು ಅದ್ ಬಂದಿಲ್ಲಪ್ಪ ನಾನು. ಸಾಯಿಲ್ KR ಅಂತ ಹೆಸರು ಬರ್ದವ್ ನೋಡಿ ಇಲ್ಲಿ. ನಾನೇ ಕ್ಲಾಸ್ ಟೀಚರು ಸಮೀರ್ ಅಂತೇಳಿ ನಮ್ಮ ಶಾಲೆಗೆ ಓದಿರೋದು. ಇವರು ಬೇರೆ ಸ್ಕೂಲಾಗಿದ್ದರು. ಅವ್ರ ತಾಯಿ ನಮ್ಮನ್ನೆಲ್ಲ ನೋಡಿ ಇಲ್ಲ ನಮ್ಮ ಮಕ್ಕಳು ನಿಮ್ಮ ಸ್ಕೂಲಾಗೆ ಓದಬೇಕು ಅಂತೇಳಿ ಕರ್ಕೊಬಂದು ಇಲ್ಲಿಗೆ ಅಡ್ಮಿಷನ್ ಮಾಡಿಸಿರು. ಹಾಗಾಗಿ ಅವ್ರ ಮಗಳೂ ಇತ್ತು. ಅವತ್ತು ಯೂಟ್ಯೂಬಲ್ಲಿ ಅವರು ತುಂಬ ಹೆಸರು ಮಾಡಿರ್ತಕ್ಕಂಥವ್ರು ಸಮೀರ. ಸಮೀರನ್ನ ನೋಡಿ ನೀವು ತೆಗೆದು ಓಪನ್ ಮಾಡ್ಕೊಂಡು ನೋಡಿ ನೀವು ತುಂಬ ಲೈಫ್ ಇದೆ, ತುಂಬ ಹೆಸರಿದೆ. ಆದರೆ ಈ ನಮ್ಮ ಸ್ಕೂಲಲ್ಲಿ ಓದಿ ಈ ಒಳ್ಳೆ ಮಟ್ಟಕ್ಕೆ ಹೋಗಿ ಇಲ್ಲ ನಮ್ಮ ಶಾಲೆ ಮಕ್ಕಳಿಗೆ ನಾನು ಸ್ವೀಟ್ ಕೊಡಬೇಕು ಇಲ್ಲಿ ಬೆಳೆದಿರೋ ಜಾಗ ಅಂತ ಬಂದಿರೋದಕ್ಕೆ ನಮಗೆ ಖಂಡಿತವಾಗ್ಲೂ ಕೂಡ ತುಂಬ ಖುಷಿ ಇದೆ. ಹಾಗಾಗಿ ಇನ್ನೂ ಎತ್ತರಕ್ಕೆ ಬೆಳೀಲಿ ನಮ್ಮ ಹುಡುಗರು, ಇನ್ನೂ ಒಳ್ಳೊಳ್ಳೆ ಕಡೆ ಹೋಗಲಿ, ಒಳ್ಳೆ ಹೆಸರು ಮಾಡಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರ ಪರವಾಗಿ ಶಾಲೆ ಪರವಾಗಿ ಹಾರೈಸಿ ಇವರಿಗೆ ಆಶೀರ್ವಾದ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಆ ಥರ ಹಂಗೆ ಕುತ್ಕೊಂತಿದ್ದ ನಾನು. ಥ್ಯಾಂಕ್ ಯು. ನಾವೆಲ್ಲ NR ಸರ್ ಹೇಳಿದ ಮಾತು ಕೇಳಿದಕ್ಕೆ ಈಗ ಏನೋ ಲೈಫಲ್ಲಿ ಸ್ವಲ್ಪ ಬದುಕ್ತಾ ಇದೀವಿ ಆಯ್ತಾ. ಟೀಚರ್ಸ್ ಮಾತು ಕೇಳಿ ರೆಸ್ಪೆಕ್ಟ್ ಮಾಡಿ, ಅದು ಬಿಟ್ಟು ಏನೋ ಜಗಳ ಮಾಡ್ಕೋಬೇಡಿ. ಆ್ಯಂಡ್ ಇನ್ನೊಂದು, ನೀವೆಲ್ಲ ಫ್ರೆಂಡ್ಸಿಗೆ ಕೂತಿದ್ದೀರಲ್ಲ, ಈ ಥರ ದಿನ ಸಿಗಲ್ಲ. ನಿಮ್ಮ ಬೆಸ್ಟ್ ಕೊಡಿ ಎಕ್ಸಾಮ್ಗೆ. ಫೇಲ್ ಆಗ್ತಿರೋ ಪಾಸ್ ಆಗ್ತಿರೋ ಅದು ಬೇರೆ ವಿಷಯ, ಬಟ್ ನಿಮ್ಮ ಕಡೆಯಿಂದ ಬೆಸ್ಟ್ ಕೊಡಿ. ಫೇಲ್ ಆದರೂ ಲೈಫ್ ಇದೆ, ಪಾಸ್ ಆದರೂ ಲೈಫ್ ಇದೆ. ಲೈಫು ನಿಲ್ಲಲ್ಲ ಫೇಲ್ ಆಗಿದ ತಕ್ಷಣ, ಅರ್ಥ ಆಯ್ತಾ? ಲೈಫ್ ಎಂಡ್ ಆಗಲ್ಲ. ಸೊ ಬಿ ಕಾನ್ಫಿಡೆಂಟ್. ಏನೇ ರಿಸಲ್ಟ್ ಬಂದರೂ ಬಿ ಕಾನ್ಫಿಡೆಂಟ್ ಇನ್ ಯೋರ್ ಲೈಫ್. ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ಇದೆ, ನಮ್ಮ ಜೊತೆ ಕೊಡ್ತಿದ್ದವರು. ನಾವೆಲ್ಲ ಸಿಗೋದೇ ಈಗ ವರ್ಷಕ್ಕೆ ಒಂದ್ಸರಿ, ದಿನ ಸಿಗ್ತಿದ್ದವರು ವರ್ಷಕ್ಕೆ ಒಂದ್ಸರಿ ಆಗೋಯ್ತು. ಸೊ ಅದಕ್ಕೆ ಒಳ್ಳೆ ಮೆಮೊರೀಸ್ ಮಾಡ್ಕೊಂಡು ಸ್ಕೂಲಿಂದ ಹೋಗಿ, ಓಕೆನಾ? ಬೈ ಥ್ಯಾಂಕ್ ಯು. ಸ್ಪೋರ್ಟ್ಸ್ ಸರ್ ಹೇಳಿದ್ನಲ್ಲ ನಾನು, ಇಲ್ಲ ಉಲ್ಟಾ ಹೊಡಿದ್ದು ಹಾಕೊಂಡೆ ಇಲ್ಲಿ ರೂಮ್ ಹಾಕೊಂಡ್ಬಿಟ್ರು ಅಂದ್ರೆ ಅವ್ನು ರಿಪೀಟ್ ಫುಲ್ಲು ಅಂತ ಆಯ್ತಾ? ನೆನಪಿನ ತಾವು ಅದೇ ತಿಂದಿರೋದು ಇವಾಗ ಹೊಡಿಲಿ ಸರ್ ಬಂದ್ರೆ ಈಗ ಒಂದೇನೋ ಸ್ಥಾನಕ್ಕೆ ಹೋಗಿದ್ಯಲ್ವಾ, ಥ್ಯಾಂಕ್ ಯು ಸರ್. ಅದ ಹೇಳ್ತು ಅವ 3 ವರ್ಷದ್ದು ನಮ್ಮ ಕ್ಲಾಸ್ ರೂಮು. ನಾವು 10th ಓದಿದ್ದು ಕ್ಲಾಸ್ ಇಲ್ಲೇ ಕೂತ್ಕೊಂಡಿದ್ದೀವಿ. ನಾವು 10th ಓದಿದ್ದು. ಜಾಗ ಇದೆ ಬ್ರೋ ಮಿಸ್ಟರ್ ತಡಿ. ನಾವು ಇದೇ ಕ್ಲಾಸಲ್ಲಿ ಓದಿದ್ದಾಯ್ತಾ, ಇದೇ ಸ್ಕೂಲು, ಇದೇ ಕ್ಲಾಸು. ಈಗ ನೀವು 10th ಎಕ್ಸಾಮ್ ಬರೀತಾ ಇದ್ದೀರಾ, ಕಾನ್ಫಿಡೆಂಟ್ ಆಗಿರಿ ಆಯ್ತಾ. ಗಿವ್ ಯೋರ್ ಬೆಸ್ಟ್ ಎಕ್ಸಾಮ್ಗೆ, ಗಿವ್ ಯೋರ್ ಬೆಸ್ಟ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಗಿವ್ ಯೋರ್ ಬೆಸ್ಟ್. ರಿಸಲ್ಟ್ ಏನೇ ಬರಲಿ, ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ, ಲೈಫ್ ಇನ್ನೂ ಇದೆ. ಫೇಲ್ ಆಗಿದ ತಕ್ಷಣ ಲೈಫ್ ಮುಗ್ದೋಗಲ್ಲ, ಓಕೆನಾ? ಬಟ್ ಗಿವ್ ಯೋರ್ ಬೆಸ್ಟ್. ಚೆನ್ನಾಗಿ ಪಾಸ್ ಆಗೋ ಥರನೇ ಓದಿ ಎಕ್ಸಾಮ್ ಬರೀರಿ. ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದ್ರು ಜಗಳ ಆಡ್ಕೊಂಡು ಮಾತು ಬಿಟ್ಟಿದ್ರೆ ಅದನ್ನ ಇವತ್ತಿಗೆ ನಿಲ್ಲಿಸಿ ಮಾತಾಡಿ. ಮಗ ನಾನು ಕೊಡ್ತಿರ್ಲಿಲ್ಲ ಮಗ, ನನ್ನಂತಷ್ಟು ಮಗ ನನ್ನಂತಷ್ಟು. ಸಾಯಿಲ್ ಆ್ಯಂಡ್ ಸ್ಯಾಮ್ ಸಮೀರ್, ವಿ ಆರ್ ಯುವರ್ ಬಿಗ್ ಫ್ಯಾನ್ಸ್. ಓ ಥ್ಯಾಂಕ್ ಯು. ಅವ್ರಿಗೆ 2 ಲಡ್ಡು ಬ್ಲಾಗಲ್ಲೇ ಬರ್ತೀರಾ ಕಣೋ. ಹಾಯ್ ಹೇಳ್ಬಿಡ್ರಿ. ಸಾಯಿಲ್ ಅವ್ರು 2 ನಿಮಿಷ ಮಾತಾಡ್ತಾರೆ, ಮೋಟಿವೇಟ್ ಮಾಡು. ಮೋಟಿವೇಟ್ ಮಾಡ್ತಾನೆ ಈಗ. ಸೈಲೆನ್ಸ್. ಟೀಚರ್ಸ್ ನಾವು ರೆಸ್ಪೆಕ್ಟ್ ಮಾಡಿ, ಟೀಚರ್ಸ್ ಹೇಳ್ದಂಗೆ ಕೇಳಿ. ನಾವು ಕೇಳಿದ್ದೀವಿ, ನಾವು ಬಯಸ್ಕೊಂಡೆ ಒಳ್ಳೆಯದಾಗಿರೋದು. ಟೀಚರ್ಸ್ ಹೊಡಿದ್ರೆ ಹೊಡ್ಸ್ಕೊಳ್ಳಿ, ನಮ್ಗೆ ಹೊಡಿಯೋ ತಾನು ಹೊಡಿಯಲ್ಲ. ಚೆನ್ನಾಗಿ ಓದಿ, ಎಕ್ಸಾಮ್ ಬರ್ತಿದೆ. ಆಲ್ ದಿ ಬೆಸ್ಟ್ ಎಲ್ಲರಿಗೂ. ಹೌದಾ? ಅವ್ರಿಗೆ ಎಕ್ಸ್ಟ್ರಾ ಲಡ್ಡು ಕೊಟ್ಟಿಲ್ವಲ್ಲ? ಲಡ್ಡು ಕೊಡು. ಓಕೆ ಥ್ಯಾಂಕ್ ಯು. ನಮ್ಮ ಹಿಂದಿ ಟೀಚರು. ಹಾಯ್ ಹಾಯ್ ಮೇಡಮ್. ಹಾಯ್ ಮೇಡಮ್. ಹಾಯ್. ನಾನು ಹೆಂಗಿದ್ದೆ ಸ್ವಲ್ಪ ಏನಾದ್ರು ಹೇಳ್ತೀರಾ ನನ್ನ ಬಗ್ಗೆ? ಮುಂಚೆ
ಹೊಡಿಯೋದಿಕ್ಕೆ ಪಾಠ ಹೊಡಿಯೋದ್ರಲ್ಲ ಹೇಗೆ ಪಾಠ ಮಾಡಿದಿದ್ ಹೇಗೆ ತುಂಬಾ ನೀವ್ ಯಾವ ತರ ಇದ್ದೀರಿ ಚೆನ್ನಾಗಿ ನಾನು ಸ್ಟೂಡೆಂಟ್ ಆಗಿ ಹೆಂಗಿದ್ದೆ ಏನಾದ್ರು ಹೇಳ್ತೀರಾ? ಸ್ಟೂಡೆಂಟ್ ಅಂತೂ ತುಂಬಾನೇ ಗಲಾಟೆ ಅಯ್ಯೋ. ಹೊಡೆದು ಬೈದ್ಮೇಲೆ ಆಮೇಲೆ ಸರಿಯಾಗಿರುವಂತದ್ದು ಅಲ್ಲಿವರೆಗೂ ಇಲ್ಲ. ಬಟ್ ಈಗ 15 ಇಯರ್ಸ್ ಬ್ಯಾಕ್ ಆಗಿದೆ, ಈಗ ಬಂದಿದ್ದಾರೆ ನೋಡೋದಕ್ಕೆ 15 ವರ್ಷ ಮೇಡಮ್. ಆಗೋಯ್ತಾ? ಈಗ್ಲೇ ಮೇಡಮ್ ನೋಡಕ್ ಈಗ ಬಂದಿರುವಂತದ್ದು. 12-13 ಇಯರ್ಸ್ ಆಯ್ತು. ನೀವು ಎಷ್ಟು ಚೆನ್ನಾಗಿದ್ದೀರಾ ಮೇಡಮ್? ಏನೇ ಈಗ ಕೊಡ್ಬೇಕು ಅಂತ ಅನ್ಸಿರೋದು? ರಿಪಬ್ಲಿಕ್ ಡೇ ಇತ್ತಲ್ಲ, ಸೊ ನಾನು ನಿನ್ನೆ ಬರ್ಬೇಕು ಅನ್ಕೊಂಡಿದ್ವಿ. 14 ಇಯರ್ಸ್ ಇಂದ ರಿಪಬ್ಲಿಕ್ ಡೇ ಬಂದೆ. ಅವಾಗ ಇನ್ನೂ ಹೊಟ್ಟೆ ಪಾಡು. ಸ್ವಲ್ಪ ಪರವಾಗಿಲ್ಲ. ಅವ್ರಿಗೆ ಸಾಯಿಲ್ ಬಗ್ಗೆ ಕೇಳು, ಅವ್ರಿಗೆ ಕ್ಲಾಸ್ ಟೀಚರ್ ಸಾಯಿಲ್ಗೆ 3 ವರ್ಷ ಕ್ಲಾಸ್ ಟೀಚರಾ? ಹೆಂಗೆ ಇವನು? ಇಲ್ಲಿ ಈ ಕ್ಲಾಸಲ್ಲಿ ಇವ್ರು ಇದ್ರು, ಆ ಕ್ಲಾಸಲ್ಲಿ ನಾವಿದ್ವಿ. ಯಾವಾಗ ಒಂದ್ಸರಿ ಒಂದು ಮಾಡೋರು ನಮ್ನೆಲ್ಲ. ಅವಾಗಂತೂ ಕಂಟ್ರೋಲ್ ಮಾಡಕ್ಕೆ ಆಗ್ತಿರಲಿಲ್ಲ ನಮ್ಮ ಕ್ಲಾಸ್ನ. 15 ಇಯರ್ಸ್ ಬ್ಯಾಕ್ ಸ್ಟೂಡೆಂಟ್ಸ್ ಇದೇ ಸ್ಕೂಲ್ ಓದಿದ್ದು. ನೀಟಾಗಿ ಎಲ್ಲ ಚೆನ್ನಾಗಿ ಓದಿದ್ರೆ ಬರೆದ್ರೆ ನಿಮ್ಗಳೆಲ್ಲ ಹಿಂಗ ಆಟ ಎಲ್ಲ ಬಿಟ್ರೆ ನೋಡಿ ಹಿಂಗ ಆಗ್ತೀರಾ ನೀವು. ಅವಾಗ ಬಂದು ಬೇರೆಯವ್ರಿಗೆಲ್ಲೂ ನಿಮ್ಗೂ ಬೇರೆಯವ್ರಿಗೆ ಒಂದು ಬುದ್ಧಿ ಹೇಳ್ತೀರಾ, ನಿಮ್ ಕಾಲ ಮೇಲೆ ನೀವು ನಿಂತ್ಕೊತೀರಾ, ನಿಮ್ಗೂ ಒಂದು ಸ್ಟೇಟಸ್ ಇರುತ್ತೆ. ಇಲ್ಲಾಂದ್ರೆ ಅಂತ ಉಳಿಸ್ಕೊತೀರಾ. ನಿಮ್ಗೂ ಮಾನ ಮರ್ಯಾದೆ ಇಲ್ಲ. ಅದು GP ಮಿಸ್ ಮಾತಂತೂ ಕೇಳಲೇಬೇಕು ನೀವು. GP ಮಿಸ್ ಅವ್ರು ಹೇಳೋದೇ ಅನ್ಕೊಂಡ್ರು, ಅವ್ರು ಹೇಳೋದೇ ಅದು. ಯಾವ ಕ್ಲಾಸಲ್ಲ ನಾವು ಕೇಳ್ಕೊಂಡ್ ಬನ್ರಿ. ನೀವು ಬಿಡ್ರಿ ಅವಾಗಿಂದ ರೆಕಾರ್ಡ್ ಮಿಸ್ ಪ್ರೀತಿ ಹಂಗೆ ಕೊಡ್ತಾರೆ, ಏಟ್ ಹಂಗೆ ಕೊಡ್ತಾರೆ. ರೂಮ್ ಹೊಡೆದಾಕ್ಬಿಟ್ಟು ಒಳಗಿರೋದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಇದು ಅಮೀಬಾ, ಇದು ಹುಳ, ಇದು ಆಮೆ, ಕಪ್ಪೆ. ಅದು ಡೋರ್ ಆರಾಮಾಗಿ ಓಪನ್ ಮಾಡ್ಬೋದು, ಇವಾಗಲೂ ಓಪನ್ ಮಾಡ್ಬೋದು ಅಂತ. ಬಂದು ಕತ್ಕೊಂಡು ಬರಲ್ಲ ಕಣೋ. ಹೇಳಿ ಮಗನಿಗೆ ಆಟೋಗ್ರಾಫ್ ಹಾಕ್ಬಿಟ್ಟು ಹೇಳು ಅವ್ನಿಗೆ. ಸ್ಕೂಲಿಗೆ ಬರ್ಬೇಕು ಚೆನ್ನಾಗಿ. ದಿವಸ ಸ್ಕೂಲಿಗೆ ಬಾಯ್ತಾ ಮಂತ್ಲಿ ಒನ್ಸ್ ಆಟೋಗ್ರಾಫ್ ನಾವು ಸಾಟರ್ಡೆ ಸಂಡೇನೇ ಬರ್ತಾ ಇದ್ದೀವಿ ಕಣ ಸ್ಕೂಲ್ಗೆ. ಇವನು ಸಂಡೇನು ಬರ್ತಿದ್ದ ಸ್ಕೂಲ್ಗೆ. ಥ್ಯಾಂಕ್ ಯು, ಬೈ ಬೈ. ಆಸೆ ಮನೆಗೆ ಹೋಗ್ತಾ ಇದಾರೆ ಮಕ್ಕಳು, ಟೈಮ್ ಆಯ್ತು. ಮುಗಿತು ಅಂತ ಹೋನಾ ಮಾಮ್. ಗೈಸ್, ನಾವು ಎದುರ್ತಿದ್ದು SB ಮಿಸ್ ಅಂತಿದ್ರು. ದ ಬೆಸ್ಟ್ ಮಿಸ್, ನನ್ನ ಫೇವ್ರೇಟ್ ಮಿಸ್ಸು. ಅವರಿಲ್ಲ, ಈಗ ರಿಟೈರ್ಡ್ ಆಗಿದ್ದಾರೆ. NSP ಸರ್ ಅವ್ರಿಗೆ ಎದುರ್ತಿದ್ದು ಯಾರಿಗೂ ಎದುರ್ತಿರ್ಲಿಲ್ಲ ನಾವು. ಇವರೆಲ್ಲ ಹೆವಿ ಓದೋದು ತಿಂದಿದ್ದಾರೆ ಅವ್ರ ಹತ್ರ. ಆಮೇಲೆ SR ಸರ್, ಅದು SR ಸರ್ ಅಂತ. ಅವ್ರು ಬಂದ್ರೆ ಕ್ಲಾಸ್ ನಡಕ್ತಿತ್ತಲ್ಲ ಮಗ. ಯಾರು ತಪ್ಪು ಮಾಡ್ರೆ SR ಸರ್ ಬರ್ತಾರೆ, ಇರೋನ್ ಕರ್ಕೊಂಬರೋರು ಎಲ್ಲ ಟೀಚರ್ಸು. ಓದಿದ್ದು ಬೆಂಚಲ್ಲಿ ಕೂರ್ಬೇಕು ಅನ್ನೋ ಆಸೆ ಇತ್ತು, ಬಟ್ ಅದಾಗಿಲ್ಲ. ಅರ್ಜೆಂಟಲ್ಲಿ ಹಂಗೆ ವಾಪಸ್ ಬಂದ್ಬಿಟ್ಟೆ. ನೆಕ್ಸ್ಟ್ ಅವ್ರು ವಾಪಸ್ ಬರೋಣ. ಗೈಸ್, ಸೊ ನಮಗೆ ಹೆಲ್ಪ್ ಮಾಡಿದ್ದು NR ಸರ್, ಅವರಿಗೆ ಸ್ವೀಟ್ ಕೊಡೋಣ ಅಂತ ಹೋಗ್ತಾ ಇದೀವಿ. ಒಂದು ಬಾಕ್ಸ್. ನಮ್ಮ ಫೇವ್ರೇಟ್ ಅವರು, ನಮ್ಮ ಕ್ಲಾಸ್ ಟೀಚರ್ ಅವ್ರು ಅವಾಗ. ಬಟ್ ಅವ್ರು ಪಾಠ ಮಾಡ್ತಾರೆ, ನಾವು ಎದ್ದೇ ಹೋಗ್ತಿದ್ದಿಲ್ಲ ಕ್ಲಾಸಿಗೆ. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋರು. ಏನ್ ಬೇಡ ಸರ್, ಸರ್ ತೋರಿಸಿ. 4-5 ಕೊಡ್ಸ. ಇಲ್ಲ ಸರ್, ಇಷ್ಟೊಂದು ಸರ್. ಪರವಾಗಿಲ್ಲ ಹೌದಾ? ಹೆಂಗಿದೆ ಸ್ಕೂಲು? ಚೆನ್ನಾಗಿದ್ಯಾ? ನೀವು ಓದಿರೋ ಸ್ಕೂಲ್ ಅಲ್ಲ ಚೆನ್ನಾಗಿ. ತಗೊಂಡೋಗಿ. ಅಪ್ಪ ಬೇರೆ ಏನಿಕ್ಕಿದ್ದೀರಾ ಮೇಡಮ್? ಅಯ್ಯ ತಿರ್ಗಾ ನಮ್ಗ BLO ಡ್ಯೂಟಿ ಕೊಟ್ಟವ್ರೆ. ಕೊಡ್ತಿರೋ ತರ ನಾವು ಪ್ರೇಯರ್ಗೆ ನಿಲ್ತಿದ್ದ ಜಾಗ. ಅಲ್ಲೇ ನನ್ನ ಕಾರಲ್ಲಿ ಬಂದಿದ್ದೀನಿ. ವಾವ್, ಖುಷಿ ಆಗ್ತಿದೆ ಗೈಸ್. ಬಾಯ್ 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 ಬಾಯ್. ಎಲ್ಲ ಹಂಗೆ ಇದ್ದಾರೆ, ಹೆಂಗಿದ್ರು ಹಂಗೆ ಇದ್ದಾರೆ. 15 ವರ್ಷ ಆಗಿದೆ ಅಂತೆ ಮಗ. 15-16 ವರ್ಷ ಆಗಿದೆ. 13 ವರ್ಷ 13 ವರ್ಷ ಆಗಿದೆ. ಎನಿವೇಸ್, ಇಟ್ಸ್ ನೈಸ್. ನಮ್ಮ ತೆರೆಯುತ್ತಿದೆ ಹೊರಟಿರುವ ನಸುಕಿನಲಿ. ಹೂ ತೆರೆಯುತ್ತಿದೆ ಹೊರಟಿರುವ ನಸುಕಿನಲಿ. ತೊರೆಯದೆಯೇ ಕುಣಿಯುತ್ತಿದೆ ಮನಸ್ಸಿನಲ್ಲಿ. ಹೊಡ್ಬೇಕಂತೆ, ಅದಕ್ಕೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬಾಯ್ 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 ಮಗ. ಬಾಯ್ ಬಾಯ್ ಮಿಲಿಂಗ್. ಬಾಯ್, ಟೇಕ್ ಕೇರ್ ಬಾಯ್ ಬಾಯ್ ಬಾಯ್. ನಾವು ಪಾನಿಪುರಿ ತಿನ್ನಕ್ಕೆ ಲಂಚ್ ಟೈಮಿಗೆ ಬರ್ತಿದ್ವಿ. ಲಂಚ್ ಟೈಮ್ಗೆ ಈ ರೋಡ್ ಫುಲ್ಲು ನಮ್ಮ ಸ್ಕೂಲ್ ಅವರೇ ಕ್ರೇಜಿ ಇರೋದು. ಆಮೇಲೆ ಇನ್ನೊಂದು, ನನ್ನ ಕ್ಲಾಸ್ ಅವರು, ನಮ್ಮ ಸ್ಕೂಲ್ ಅವರು ಯಾರಾದರೂ ಈ ವ್ಲಾಗ್ ನೋಡ್ತಿದ್ರೆ
ಯಾವ್ದಾದ್ರು ಒಂದು ಡೇಟ್ ಫಿಕ್ಸ್ ಮಾಡಿ ಬನ್ನಿ, ಒಂದು ರೀಯೂನಿಯನ್ ಮಾಡೋಣ ಎಲ್ಲರೂ ಸಿಗೋಣ ಇದೇ ಜಾಗದಲ್ಲಿ, ಸ್ಕೂಲಲ್ಲೇ ಸಿಗೋಣ, ಸಖತ್ತಾಗಿರುತ್ತೆ. ಯಾರು ವಾಲಂಟಿಯರ್ ತಗೊಂಡು ಪ್ಲ್ಯಾನ್ ಮಾಡಿ. ಫೈನಲಿ ಮನೆಗೆ ವಾಪಸ್ ಬಂದಿದ್ದೀನಿ ಗೈಸ್. ಕ್ರೇಜಿ ಇತ್ತು. ನಮ್ಮ ಸ್ಕೂಲ್ಗೆ ಹೋಗಿದ್ದು, ನಮ್ಮ ಸ್ಕೂಲಲ್ಲಿ ನಮ್ಮ ಬೆಂಚು ಅದೆಲ್ಲ ನೋಡಿದ್ದು, ನಮ್ಮ ಕ್ಲಾಸ್ ನೋಡಿದ್ದು, ನಮ್ಮ ಕ್ಲಾಸ್ ಟೀಚರ್ ನೋಡಿದ್ದು. ತುಂಬಾ ಟೀಚರ್ಸ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಅದು ಬೇಜಾರಾಯಿತು. ಅದು ಬಿಟ್ಟರೆ ನಾವು ಎಷ್ಟು ದೊಡ್ಡವರಾಗ್ಬಿಟ್ಟಿದ್ದೀವಿ ಅಂತ ನಾವು ಫೀಲಿಂಗ್ ಬಂತು. 13 ವರ್ಷ ಆಗೋಯ್ತು ಸ್ಕೂಲ್ ಮುಗಿದು. ಎಷ್ಟು ದೊಡ್ಡವನಾಗ್ಬಿಟ್ಟಿದ್ದೀನಿ ನಾನು. 13 ವರ್ಷ ಹೆಂಗೆ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ಆ ಥರ ಫೀಲಿಂಗು. ಆ್ಯಂಡ್ ಎಷ್ಟು ಚೇಂಜ್ ಇದೆ ಲೈಫು. ಸೊ ಅದೆಲ್ಲ ಹಿಟ್ಟಾಯಿತು ಬಿಟ್ರೆ. ಸೊ ಕ್ರೇಜಿ ಎಕ್ಸ್ಪೀರಿಯನ್ಸ್. ಸೊ ನಾನು ಹೇಳ್ದೇನು ಅಂದರೆ, ನೀವು ಆದರೆ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ನ, ನಿಮ್ಮ ಸ್ಕೂಲ್ ಟೀಚರ್ನ, ನಿಮ್ಮ ಸ್ಕೂಲ್ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮ್ಮ ಹಳೆಯ ದಿನಗಳನ್ನೆಲ್ಲ ನೆನಪಿಸುತ್ತೆ. ಯಾವ ಪೊಸಿಷನ್ಗೆ ರೀಚ್ ಆಗಿದ್ದೀರಾ, ಅದು ಬಿಟ್ಟರೆ ಹೆಂಗಿತ್ತು ನಿಮ್ಮ ಲೈಫು, ನಿಮ್ಮ ಹಳೆ ಸ್ವೀಟ್ ಮೆಮೊರೀಸು ಇದೆಲ್ಲ ತುಂಬ ಏನಂತಾರೆ ಪುಷ್ ಮಾಡುತ್ತೆ, ಎಲ್ಲಿಂದ ಎಲ್ಲಿಗೆ ಬಂದುಬಿಟ್ಟಿದ್ದೀವಿ ಅನ್ನೋ ಥರ. ಅದು ಬಿಟ್ಟರೆ ಐ ವುಡ್ ಸೇ, ಯಾರು ಹೋದರೆ ಏನಾದ್ರು ಚಾಕ್ಲೇಟ್ ತೊಗೊಂಡೋಗಿ ಆ್ಯಂಡ್ ಟ್ರೈ ಗಿವಿಂಗ್ ಸಮಥಿಂಗ್, ಬುಕ್ಸು ಏನಾದರೂ ಒಂದು, ಇಫ್ ಪಾಸಿಬಲ್. ಅದು ಕಷ್ಟ ಆದರೆ ಜಸ್ಟ್ ವಿಸಿಟ್, ಟಾಕ್ ಟು ಯುವರ್ ಟೀಚರ್ಸ್. ಅವರಿದ್ದರೆ ದಟ್ ವಿಲ್ ಬಿ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕ್ರೇಜಿ ಮಜಾ ಇತ್ತು. ನಮ್ಮ ಅಕ್ಕ, ನಾನು, ನನ್ನ ತಮ್ಮ ಓದಿದ್ದು ಸ್ಕೂಲ್. ನಮ್ಮ ಅಕ್ಕ ಇರಲಿಲ್ಲ, ಅವ್ಳು ಕಾಲೇಜ್ಗೆ ಹೋಗಿದ್ದು, ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗೋಕ್ಕಾಗಿಲ್ಲ. ಅದು ಬಿಟ್ಟರೆ 3 ಜನನು ನಮ್ಮ ಹೈಸ್ಕೂಲ್ನ ಅಲ್ಲೇ ಕಂಪ್ಲೀಟ್ ಮಾಡಿದ್ದು. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು ಗೈಸ್. ನಾನು ತುಂಬ ಸೈಲೆಂಟ್ ಹುಡುಗ. ನಮ್ಮ ಟೀಚರ್ ಹೇಳಿದ್ರು ನಾನು ತುಂಬ ಟೀಟ್ಲಿ ಅಂತ. ನಾನು ಟೀಟ್ಲಿನೇ ಇರಲ್ಲ, ತುಂಬ ಸೈಲೆಂಟ್ ಹುಡುಗ. ತುಂಬ ಮರ್ತೋಗ್ಬಿಟ್ಟಿದ್ದಾರೆ ಅನಿಸುತ್ತೆ ನಮ್ಮ ಮಿಸ್ಸು, ಯಾರೋ ಬೇರೆಯವ್ರು ಅನ್ಕೊಂಡ್ಬಿಟ್ಟವ್ರು ಅನಿಸುತ್ತೆ. ಬಟ್ ಅದು ವೆರಿ ಸೈಲೆಂಟ್ ಗೈ, ತುಂಬ ಸೈಲೆಂಟು. ಕೆಟ್ಟ ಮಾತಾಡಿದ್ರೆ ಹತ್ತು ಬಿಡ್ತಿದ್ದೆ. ಈ ಪ್ರವೀಣ್ ಎಲ್ಲ ಸಖತ್ತು, ಅವ್ರು ಅವಾಗಿಂದ ಅದೇ ಸ್ಕೂಲ್ ಅಲ್ವಾ, ಸಖತ್ ಕೆಟ್ಟ ಮಾತೆಲ್ಲ ಆಡ್ತಿದ್ದ ಅವನು. ಇವಾಗ ನಾನು ಸಖತ್ ಕೆಟ್ಟ ಮಾತೆಲ್ಲ ಆಡ್ತಿದ್ದ. ಒಂದ್ಸರಿ ಪ್ರವೀಣ್ ಕೆಟ್ಟ ಮಾತಾಡ್ತಿದ್ದ ಅಂತೇಳಿ ಎದ್ದೋಗ್ಬಿಟ್ಟು ನಮ್ಮ ಸರ್ಗೆ ಹೇಳ್ಬಿಟ್ಟಿದ್ದೆ, ಸರ್ ಇವ್ನು ಕೆಟ್ಟ ಮಾತಾಡ್ತಾನೆ ಸರ್ ಅಂತ. ಅದಕ್ಕೆ ಅವ್ನು ಹೊಡೆದಿದ್ರು. ಆ ಥರ ಸೈಲೆಂಟ್ ಹುಡುಗ ನಾನು. ನಂಗೆ ಇನ್ನೊಂದು ನೆನಪಿದೆ, ನಮ್ಮ 10th ಸ್ಟ್ಯಾಂಡರ್ಡು ಲಾಸ್ಟ್ ಡೇ ಆಫ್ ದ ಸ್ಕೂಲ್. ನಮ್ಮ ಕ್ಲಾಸಲ್ಲಿ ಎಲ್ಲ ಬಾಯ್ಸು ಬಂಕ್ ಕೊಟ್ಬಿಟ್ಟಾರೆ, ನಾವು ಒಬ್ಬ ಬಂಕ್ ಕೊಡ್ದಿಲ್ಲ. ನಮ್ಮ ಅಷ್ಟು ಭಯ ಇಟ್ಬಿಟ್ಟಿದ್ರು, ಸ್ಕೂಲು ಓದಬೇಕು ಸೀರಿಯಸ್ ಅಂತ. 10th ಎಲ್ಲ ತುಂಬ ಸೀರಿಯಸ್ ಸ್ಟೂಡೆಂಟ್ ನಾನು. ಫಸ್ಟ್ PU ಸೆಕೆಂಡ್ PU ಬಂದೆ, ಹಾಳಾಗೋದೆ. ಯಾ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.